16ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ಕೊನೆಯ ದಿನ ಇಂದು. ಇವತ್ತು ನಮ್ಮ ಜೊತೆ ನಾಗಭರಣ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಾಗಭರಣ ಸರ್, ಮೊದಲನೇದಾಗಿ ನಮಸ್ತೆ. 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 ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸರ್, 16ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಇವತ್ತು ಕೊನೆ ಬರ್ತಿದೆ. ಏನ್ ಹೇಳ್ತೀರಾ? ಮುಂದಿನ ವರ್ಷಕ್ಕೆ ಕಾಯ್ತೀವಿ ಅಂತ. ಪ್ರತಿ ವರ್ಷವೂ ನಮಗಿದೊಂದು ರಿಚುವಲ್. ನಮ್ಮ ಸಿನಿಮಾ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಹಾಗಾಗಿ ನಾವು ಪ್ರತಿ ಸಲ ಇದನ್ನು ಕಾಯ್ತಾ ಇರ್ತೇವೆ. ಕಾಯುವಿಕೆಯಲ್ಲಿ ಕೂಡ ಒಂದು ಅರ್ಥ ಇರುತ್ತೆ. ನಾವು ಅಷ್ಟರಲ್ಲಿ ಏನೋ ಒಂದು ಮಾಡಿರ್ತೇವೆ, ನಮ್ಮನ್ನು ನಾವು ಅಸೆಸ್ ಮಾಡ್ಕೊಳ್ಳೋಕ್ಕೆ ಒಂದು ಜಾಗ. ಸೊ ಭಾಳ ಒಳ್ಳೆಯ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಇದರ ಬಳಕೆಯನ್ನು ನಾವು ಇಡೀ ಕನ್ನಡ ಚಲನಚಿತ್ರರಂಗ ಹೇಗೆ ಬಳಸ್ತಾ ಇದೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ನಂಗೆ ಅನಿಸುತ್ತೆ. ಈ ಸಲದ ಫೆಸ್ಟಿವಲ್ ಅಂತೂ ಒಳ್ಳೊಳ್ಳೆ ಸಿನಿಮಾಗಳು ಬಂದಿತ್ತು. ನಾನೊಂದು 5-6 ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ದೇನೆ. ದಿನಾನೂ ಬರ್ತಿದ್ದೆ. ನಿನ್ನೆ ಒಂದು ಶೂಟಿಂಗ್ ಇತ್ತು, ಹಾಗಾಗಿ ಬರಲಿಲ್ಲ. ಅದರ್ವೈಸ್ ಎಲ್ಲ ದಿನಗಳು ಬಂದಿದ್ದೇನೆ. ಇವತ್ತು ಕೂಡ ಸಾಯಂಕಾಲ ಶೂಟಿಂಗ್ ಇದೆ. ಸೊ ಹಾಗಾಗಿ ಒಂದು ಸಿನಿಮಾ ನೋಡಿ ಹೋಗೋಣ ಅಂತ ಬಂದಿದ್ದೀನಿ. ಸರ್, ಏನಂದ್ರೆ ಕನ್ನಡ ಚಿತ್ರರಂಗಕ್ಕೋಸ್ಕರನೇ ಇರುವ ಫೆಸ್ಟಿವಲ್ ಇದು. ಯಾಕೆ ಇದರಲ್ಲಿ ನಟ ನಟಿಯರು ಪಾಲ್ಗೊಳ್ತಿಲ್ಲ? ಯಾಕೆ ಪಾಲ್ಗೊಳ್ಬೇಕು? ನೀವು ಅವರೇ ಬರಬೇಕು ಅಂತ ಯಾಕೆ ಇದು ಮಾಡ್ತೀರಾ? ಚಿತ್ರರಂಗಕ್ಕೋಸ್ಕರನೇ ಇರೋದು. ಯಾವುದೇ ಸಿನಿಮಾ ವಿದ್ಯಾರ್ಥಿಗೆ ಇದು ತೆರೆದಿಟ್ಟ ಪುಸ್ತಕ. ನಾನು ಸಿನಿಮಾ ವಿದ್ಯಾರ್ಥಿ ಆಗಿದ್ರೆ ನಾನು ಬರ್ತೀನಿ. ನಾನು ಸಿನಿಮಾ ವಿದ್ಯಾರ್ಥಿ ಅಲ್ಲ, ನಾನು ಸಿನಿಮಾ ಸರ್ವಜ್ಞ ಅಂದರೆ ಬರಲ್ಲ ಅಷ್ಟೇ. ಇಲ್ಲಿ ಎಷ್ಟು ಜನ ನೋಡ್ತಿದ್ದಾರೆ? ಅವರೆಲ್ಲ ಯಾರಾಗಾದ್ರೆ? ನಾಟ್ ನೆಸಸರಿ. ನೀವು ಅದನ್ನೇ ಕೇಳ್ತೀನಿ. ನಾನು ಯಾವಾಗಲೂ ಕೇಳೋದೇನು ಅಂದರೆ, ಯಾಕೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಯಾರಿಗೆ ಸಿನಿಮಾ ಬಗ್ಗೆ ನಿಜವಾದ ವಿಶ್ವಾಸ ಇದೆಯೋ, ಸಿನಿಮಾ ಬಗ್ಗೆ ಅವರು ಅರ್ಥಕೊಳ್ಬೇಕು ಅನ್ನೋ ಕಾಳಜಿ ಇದೆಯೋ, ಅವರು ಬಂದೇ ಬರ್ತಾರೆ. ಅಯ್ಯೋ ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಯಾಕೆ ನೀವು ಯಾಕೆ ತೊಂದರೆ ತಗೋತೀರಾ? ಪಾಪ ಬಂದರೆ ಬರ್ತಾರೆ, ಇಲ್ಲದಿದ್ರೆ ಇಲ್ಲಪ್ಪ. ಯಾರಿಗೆ ನಷ್ಟ? ಖಂಡಿತ ತೊಂದರೆ ತಗೋತಾ ಇದ್ದೀರಾ ನೀವು ಜಾಸ್ತಿ. ಅಯ್ಯೋ ಅವ್ರು ಬರಲಿಲ್ವಲ್ಲ, ಅಯ್ಯೋ ಅವ್ರು ಬರಲಿಲ್ಲ, ಯಾಕೆ? ಅಂದರೆ ಅವರು ಇಲ್ಲಿಂದನೇ ಬೆಳೆದು ಏನಿಲ್ಲ, ಇಲ್ಲಿಂದಲೇ ಬೆಳೆದದ್ದು. ಯಾಕೆ ಅಲ್ಲಿ ಯಾರು ಇಲ್ಲಿಂದಲೇ ಬೆಳೆದಿದ್ದಾರೆ ಅಂತ? ಅವ್ರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಕೆಲಸ ಮಾಡಿದವರೆಲ್ಲ ಅಲ್ಲೇ ಇರಬೇಕು ಅಂತ. ಈಗ ಇಡೀ ಇಂಡಿಯಾ ದೇಶದಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಇದ್ದಾರೆ ತಾನೆ. ಯಾಕೆ ಎಲ್ಲರೂ ಓಟ್ ಹಾಕೋಕ್ಕೆ ಬರಲ್ಲ? ಯಾಕೆ ಬರಲ್ಲ ಓಟ್ ಹಾಕೋಕ್ಕೆ? ಬರ್ಬೇಕು ತಾನೆ. ಹಾಗಾದ್ರೆ ಅವ್ರಿಗೆಲ್ಲ ನಟ್ಟು ಬೋಲ್ಟ್ ಸರಿ ಮಾಡ್ಬೋದಲ್ವಾ? ಓಟ್ ಹಾಕೋಕ್ಕೆ ಬರ್ತಾ ಇದ್ದವ್ರಿಗೆಲ್ಲ ಇವೆಲ್ಲ ತಪ್ಪು. ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಅವರವರು ಎಂಜಾಯ್ ಮಾಡ್ತಿದ್ದಾರೆ. ನಡೀತಾ ಇರೋದು ಭಾಳ ಚೆನ್ನಾಗಿ ನಡೀತಾ ಇದೆ. ಈ ಸಲದ ಫೆಸ್ಟಿವಲ್ ಕೂಡ ತುಂಬಿದ ಗೃಹಗಳಿಗೆ ನಡೀತಾ ಇದೆ. ಹಾಗಾದ್ರೆ ಯಾರು ಜನ ನೋಡ್ತಿರೋರು? ನಮ್ಮವರು ಅಲ್ವಾ? ನಮ್ಮ ಸಿನಿಮಾದವರು ಅಲ್ವಾ? ಮತ್ತೆ ಅದನ್ನೇ ಎಂಜಾಯ್ ಮಾಡೋಣ. ಒಳ್ಳೆ ಸಿನಿಮಾ ಬರುತ್ತೆ, ಒಳ್ಳೆ ಸಿನಿಮಾ ನೋಡೋಣ ಅಷ್ಟೇ. ನಿನ್ನೆಯ ಬಜೆಟ್ನಲ್ಲಿ ಮಲ್ಟಿಪ್ಲೆಕ್ಸ್ಗಳು ಮತ್ತು ಸ್ಕ್ರೀನ್ಗಳಿಗೆ ಒಂದಿಷ್ಟು ದರ ಅಂತ ಫಿಕ್ಸ್ ಮಾಡಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ಇದು ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಆ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹವರು ಇದನ್ನು ವಿಶ್ಲೇಷಿಸಿದ್ರೆ ಭಾಳ ಕರೆಕ್ಟ್ ಆಗುತ್ತೆ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇಲ್ಲ. ನಾನು ಯಾವಾಗಲೂ ಸಿನಿಮಾನ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋನು. ಅದನ್ನು ಸಾಧಕ ಬಾಧಕಗಳನ್ನು ಇಷ್ಟು ದುಡ್ಡು ಬಂತು, ಯಾವತ್ತು ದುಡ್ಡಿನಲ್ಲಿ ನಾನು ನನ್ನ ಸಿನಿಮಾಗಳನ್ನ ಅಳೋದಿಲ್ಲ. ಇಷ್ಟು ದುಡ್ಡು ಮಾಡುತ್ತು ಸಿನಿಮಾ, ಇಷ್ಟು ವಾರ ಓಡ್ತು, ಅದರಿಂದ ಸಕ್ಸಸ್ಸು, ಈ ರೀತಿ ಅಳದವನೇ ಅಲ್ಲ ನಾನು ಅಳದದ್ದು ಕಂಟೆಂಟ್ ಏನು, ಇವತ್ತಿನ ಸಮಾಜಕ್ಕೆ ಅದು ಬೇಕಾಗಿದೆಯಾ, ಇವತ್ತಿನ ಸಮಾಜ ಅದನ್ನು ಸ್ವೀಕರಿಸಿದೆಯಾ, ಇದರ ಬಗ್ಗೆ ಅಷ್ಟೇ ನಾನು ಯೋಚನೆ ಮಾಡೋದು. ಆದರೂ ಒಂದು ಮಾತು ಹೇಳ್ತೇನೆ, ಪ್ರತಿಯೊಂದು ಥಿಯೇಟ್ರಿಗೂ ಅದರದೇ ಆದಂತಹ ಒಂದು ವ್ಯವಹಾರ ಇರುತ್ತೆ. ಆ ವ್ಯವಹಾರಗಳನ್ನು ಮೀರಿ ಈ ಥರದ್ದು ಏನೋ ಆಗ್ತಾ ಇದೆ ಅನ್ನೋದು ಸುದ್ದಿ ಆಗಿದೆ. ಅದರಿಂದ ಇವರು ಫ್ಲ್ಯಾಟ್ ರೇಟ್ ಒಂದು ಫಿಕ್ಸ್ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಅನ್ನೋದು ಇನ್ನೊಂದು ವರ್ಷದಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ಫೆಸ್ಟಿವಲ್ ಬಗ್ಗೆ ಹೇಳೋದಿದ್ರೆ ಭಾಳ ಖುಷಿಯಾಗಿದೆ. ನೆಕ್ಸ್ಟ್ ಇಯರ್ಗೆ ಕಾಯ್ತಾ ಇದ್ದೇನೆ. ಇದು ಈ ನಿರಂತರತೆಯನ್ನು ಕಾಪಾಡ್ಕೊಂಬರ್ಬೇಕು. ಅದಕ್ಕಾಗಿ ಒಂದು ಫೆಸ್ಟಿವಲ್ ಡೈರೆಕ್ಟರೇಟನ್ನು ಮಾಡಬೇಕು. ಆ ಫೆಸ್ಟಿವಲ್ ಡೈರೆಕ್ಟರ್ ಆಗೋದು ಭಾಳ ಮುಖ್ಯ. ನಿರಂತರವಾಗಿ ಕೆಲಸ ಮಾಡಿದ್ರೆ ಅವರು ಅದ್ಭುತವಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ಮತ್ತು ಹೊಸ ಪೀಳಿಗೆಯ ಜನಕ್ಕೆ, ಹೊಸ ಪೀಳಿಗೆಯ ಯುವಕರಿಗೆ ಎಲ್ರಿಗೂ ಅದು ಒಂದು ರೀತಿ ಒಂದು ಮಾಡೆಲ್ ಆಗಿ ಆಗುತ್ತೆ. ಆ ರೀತಿ ಆಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.